ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನು ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ನಿನ್ನ ಪ್ರಸನ್ನತೆಯಲ್ಲಿ ನಡೆಸು ಪವಿತ್ರಾತ್ಮನೇ. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳು ತಿಳ್ಕೊಳ್ಳುವುದು ಅಸಾಧ್ಯವಾಗಿದೆ. ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ಅದು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನೇ ಒಪ್ಪಿಸ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಬಹಳ ದಿನಗಳಿಂದ ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಧ್ಯಾನಿಸ್ತಾ ಬಂದಿದ್ದೆವು. ನಮ್ಮ ಪ್ರಾರ್ಥನೆಗೆ ಕೇಳೋದಕ್ಕೆ ದೇವರು ಕೇಳಲಿಕ್ಕೆ ಯಾಕೆ ಕೇಳುವುದಿಲ್ಲ, ಏನು ಅಡೆತಡೆಗಳು ಎಂಬ 10 ಅಂಶಗಳ ವಿಷಯದಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ. ಅದರಲ್ಲಿ 6ನೇ ಅಂಶ ಇವತ್ತು ನಾವು ನೋಡೋಣ. 6ನೇ ಅಂಶಕ್ಕೆ ನಾವು ಮುಟ್ಟಿದ್ದೇವೆ. ಅಲ್ಲಿ ಮುಖ್ಯವಾಗಿ ನಿರಂತರ ಪ್ರಾರ್ಥನೆ. ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು, ಉತ್ತರ ಸಿಗುವವರೆಗೂ ಪ್ರಾರ್ಥನೆ. ಅಂಥ ಚಿಂತನೆ ಇಲ್ಲದೆ ನಮ್ಮ ಪ್ರಾರ್ಥನೆಯನ್ನು ದೇವರು ಉತ್ತರ ಕೊಡುವುದಿಲ್ಲ. ಈ ಎಲ್ಲ ಚಿಂತನೆಯಲ್ಲಿ ನಾವು ಇದ್ದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟು ನಾವು ಇವತ್ತು ನೋಡೋಣ. ಅದಕ್ಕೆ ಮುಖ್ಯವಾಗಿ ಯೇಸು ಇದಕ್ಕೆ ಸಂಬಂಧಪಟ್ಟು ಒಂದು ಸಾಮ್ಯ ರೂಪವಾಗಿ ಅಲ್ಲಿ ನಮಗೆ ತಿಳಿಯಪಡಿಸಿದ್ದಾನೆ. ಅದನ್ನು ನಾವು ಲೂಕನ ಸುವಾರ್ತೆ 18ನೇ ಅಧ್ಯಾಯ 1ರಿಂದ 8 ತನಕ ನಾವು ನೋಡೋಣ. ಯೇಸು ಪ್ರಾರ್ಥನೆ ವಿಷಯದಲ್ಲಿ ಅನ್ಯಾಯಗಾರನಾದ ನ್ಯಾಯಾಧಿಪತಿಯ ಸಾಮ್ಯ ಮೂಲಕ ಉಪದೇಶ ಮಾಡಿದ್ದು, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಆಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಆಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ, ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡಿದ್ದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಅವನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡೆ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೆ ಇರುವನೇ? ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂದನು. ಇಲ್ಲಿ ಯೇಸು ನಾವು ಎಡೆಬಿಡದೆ ನಿರಂತರ ನಮಗೆ ಉತ್ತರ ಸಿಗುವವರೆಗೂ ಪ್ರಾರ್ಥನೆ ಮಾಡಬೇಕು ಎಂಬ ವಿಷಯದಲ್ಲಿ ಸಾಮ್ಯ ರೂಪವಾಗಿ ಅಲ್ಲಿ ಮಾತಾಡ್ತಾನೆ. ಇಲ್ಲಿ 2 ವ್ಯಕ್ತಿಗಳ ವಿಷಯದಲ್ಲಿ ನಾವು ನೋಡ್ತೇವೆ. ಒಬ್ಬನು ನ್ಯಾಯಾಧಿಪತಿ, ಇನ್ನೊಬ್ಬಳು ಒಬ್ಬ ವಿಧವೆ. ಅವಳಿಗೆ ಯಾರೂ ಇರಲಿಲ್ಲ. ಈ ನ್ಯಾಯಾಧಿಪತಿಯ ವಿಷಯದಲ್ಲಿ ಇಲ್ಲಿ ಬರೆಯುವಾಗ ಅವರಿಗೂ ದೇವರಿಗೂ ಭಯಪಡದವನು, ಮನುಷ್ಯನೂ ಲಕ್ಷ್ಯಕ್ಕೆ, ಅಂದರೆ ಒಂದು ಕೆಟ್ಟ ನ್ಯಾಯಾಧಿಪತಿ ಇವನಾಗಿದ್ದನು. ದೇವರ ಭಯ ಇಲ್ಲದವನು. ಇಲ್ಲಿ ನಾವು ನೋಡಿದರೆ ಹೊಸ ಒಡಂಬಡಿಕೆ 2 ಆಜ್ಞೆಗಳನ್ನು ಈತನು ಪಾಲಿಸುತ್ತಿರಲಿಲ್ಲ. ಅಂದರೆ ದೇವರ ಭಯ ಅವನಿಗಿರಲಿಲ್ಲ, ದೇವರನ್ನು ಪ್ರೀತಿಸುವವನಾಗಿರಲಿಲ್ಲ. ದೇವರ ಭಯ ಇಲ್ಲದಿದ್ದರೆ ದೇವರನ್ನು ಪ್ರೀತಿಸುವವನಾಗಲಿಲ್ಲ, ಮನುಷ್ಯರಿಗೂ ಕೂಡ ಪ್ರೀತಿಸುವವನಾಗ್ತಿರಲಿಲ್ಲ. ಯಾಕೆಂದರೆ ಮನುಷ್ಯನು ಪ್ರೀತಿಸಿದ್ರೆ ಮನುಷ್ಯರಿಗೆ ಕನಿಷ್ಠ ಅವಳ ಕಷ್ಟಗಳಿಗೆ ಲಕ್ಷ್ಯ ಕೊಡುತ್ತಿದ್ದನು. ಅಂಥವನು ಕೂಡ ಇವನಾಗಿರಲಿಲ್ಲ. ಇಂಥ ಒಂದು ಕೆಟ್ಟ ಮನುಷ್ಯನಿಗೆ ಇಲ್ಲಿ ಹೋಲಿಕೆಯಾಗಿದೆ. ಇಲ್ಲಿ ನಾವು ನೋಡ್ತೇವೆ, ನಮ್ಮ ಹಳ್ಳಿಗಳಲ್ಲಿ ಮೊದಲು ಎಲ್ಲ ನ್ಯಾಯ ಕಟ್ಟೆಗಳಿದ್ದವು, ನ್ಯಾಯ ಕೊಡ್ತಿದ್ದರು. ಅವರಲ್ಲಿ
ಅನೇಕ ಕೆಟ್ಟ ನ್ಯಾಯ ಕೊಡುವವರು ಹಳ್ಳಿಗಳಲ್ಲಿ ಇದ್ದರು. ಬಡವರ ವಿರುದ್ಧವಾಗಿ ಅವರಿಗೆ ಅನುಕೂಲ ಇದ್ದವರಿಗೆ ಅವರಿಗೆ ಯಾರಾದರೂ ಹಣ ಕೊಟ್ಟರೆ ಅಂಥವರ ಪರವಾಗಿ ನ್ಯಾಯ ಮಾಡಿದ್ದು ಇದೆಲ್ಲ ಸರ್ವೇಸಾಮಾನ್ಯ ನಾವು ನೋಡ್ತೇವೆ. ಇಲ್ಲಿ ನಾವು ಇಸ್ರೇಲ್ ವಿಷಯದಲ್ಲಿ ನಾವು ನೋಡುವಾಗ ಇಸ್ರೇಲಲ್ಲಿ ನ್ಯಾಯಾಧಿಪತಿಗಳನ್ನು ನೇಮಿಸಿದ್ದರು. ಇದನ್ನು ನಾವು 2 ಪೂರ್ವಕಾಲವಂತ 19ನೇ ಅಧ್ಯಾಯ 4ರಿಂದ 7 ತನಕ ಅಲ್ಲಿ ನೋಡ್ತೇವೆ. ಹತ್ತೊಂಬತ್ತನೇ ಅಧ್ಯಾಯ 4ರಿಂದ 7 ತನಕ ನೋಡೋಣ. ಯೆಹೋಷಾಫಾಟನು ಯೆರೂಸಲೇಮಿನಲ್ಲಿ ವಾಸವಾಗಿದ್ದು ಇನ್ನೊಮ್ಮೆ ಬೇರ್ಷೆಬದಿಂದ ಎಫ್ರಾಯಿಮ್ ಪರ್ವತದವರೆಗೂ ಸಂಚರಿಸಿ ತನ್ನ ಪ್ರಜೆಗಳನ್ನು ಅವರ ಪಿತೃಗಳ ದೇವರಾದ ಯೆಹೋವನ ಕಡೆಗೆ ತಿರುಗಿಸಿದನು. ಅವನು ಯೆಹೋವ ದೇಶದ ಪ್ರತಿಯೊಂದು ಕೋಟೆ ಕೊತ್ತಲುಗಳುಳ್ಳ ಪಟ್ಟಣದಲ್ಲಿ ನ್ಯಾಯಾಧಿಪತಿಗಳನ್ನು ನೇಮಿಸಿ ಅವರಿಗೆ, ನೀವು ಹೀಗೆ ಕೆಲಸ ಮಾಡುತ್ತೀರಿ ಎಂಬವನ ವಿಷಯ ನೋಡಿಕೊಳ್ಳಿರಿ. ನೀವು ನ್ಯಾಯ ತೀರಿಸುವುದು ಮನುಷ್ಯರಿಗೋಸ್ಕರವಲ್ಲ, ಯೆಹೋವನಿಗೋಸ್ಕರವೇ. ನ್ಯಾಯ ವಿಚಾರಣೆ ಮಾಡುವಾಗ ಆತನು ನಿಮ್ಮ ಮಧ್ಯದಲ್ಲಿರುತ್ತಾನೆ. ಹೀಗಿರುವಲ್ಲಿ ನಿಮಗೆ ಯೆಹೋವನ ಭಯವೂ ಇರಲಿ. ನಿಮ್ಮ ದೇವರಾದ ಯೆಹೋವನಲ್ಲಿ ಅನ್ಯಾಯವೂ ಮುಖದಾಕ್ಷಿಣ್ಯವೂ ಲಂಚ ತಿನ್ನುವುದು ಇಲ್ಲವಾದ್ದರಿಂದ ಜಾಗರೂಕತೆಯಿಂದ ಕೆಲಸ ಮಾಡಿರಿ ಎಂದು ಎಚ್ಚರಿಸಿದನು. ನೋಡಿ, ಇಲ್ಲಿ ಯೆಹೋಷಾಫಾಟನು ಪ್ರತಿಯೊಂದು ಊರುಗಳಲ್ಲಿ ನ್ಯಾಯಾಧಿಪತಿಗಳನ್ನು ನೇಮಿಸಿದನು. ಈ ಸಂಗತಿ ಪ್ರತಿಯೊಬ್ಬ ಇಸ್ರಾಯೇಲರಿಗೂ ಗೊತ್ತುಂಟು. ಮುಖ್ಯವಾಗಿ ಆ ನ್ಯಾಯಾಧಿಪತಿಗಳು ಆ ಸ್ಥಾನದಲ್ಲಿ ಕೂರುವ ಇಸ್ರಾಯೇಲರು ಪ್ರತಿಯೊಬ್ಬರು ಈ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ತಿಳಿದವರಾಗಿದ್ದರು. ಅಲ್ಲಿ ಯೆಹೋಷಾಫಾಟನು ಏನು ಹೇಳ್ತಾನೆ, ದೇವರಿಗೆ ಭಯಪಟ್ಟು ನೀವು ದೇವರ ಕೆಲಸವನ್ನು ಮಾಡುವವರು, ದೇವರ ಭಯಪಟ್ಟು ನೀವು ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ ಎಂದು ತಿಳಿದು ನೀವು ನ್ಯಾಯ ಮಾಡಿರಿ ಅಂತ ಹೇಳ್ತಾನೆ. ಆದರೆ ಇಲ್ಲಿ ನಾವು ಬರುವಾಗ ಈ ನ್ಯಾಯಾಧಿಪತಿ ದೇವರಿಗೆ ಕೂಡ ಭಯಪಡದವನು ಅಂತ ಒಬ್ಬ ಕೆಟ್ಟ ನ್ಯಾಯಾಧಿಪತಿ ಆಗಿದ್ದನಂತ ನಾವು ನೋಡ್ತೇವೆ. ಈಗ ಇಂಥ ನ್ಯಾಯಾಧಿಪತಿ ವಿಷಯದಲ್ಲಿ ಇಲ್ಲಿ ಇಸ್ರೇಲಲ್ಲಿ ಅನೇಕ ನ್ಯಾಯಾಧಿಪತಿಗಳು ಬಹಳ ಕೆಟ್ಟ ರೀತಿಯಿಂದ ನಡ್ಕೊಂಡದ್ದು ನಾವು ದೇವರ ವಾಕ್ಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಅದಕ್ಕೆ ಬೇಕಾದರೆ ಒಂದು ಕಡೆ ದೇವರು ಈ ವಿಷಯವಾಗಿ ಪ್ರಸ್ತಾಪಿಸಿದ್ದಾನೆ. ಅದು ನಾವು ಆಮೋಸನ ಪ್ರವಾದನೆ 5ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ನಾವು 10ರಿಂದ 12ನೇ ವಾಕ್ಯ ನೋಡೋಣ. 5ನೇ ಅಧ್ಯಾಯ, ಆಮೋಸನ ಪ್ರವಾದನೆ 5ನೇ ಅಧ್ಯಾಯ 10ರಿಂದ 12 ತನಕ. ಕೆಂಡ ದೋಷವನ್ನು ಚಾವಡಿಯಲ್ಲಿ ಖಂಡಿಸುವವನ ಮೇಲೆ ಹಗೆ ತೀರಿಸುತ್ತೀರಿ, ಯಥಾರ್ಥವಾದದನ್ನು ದ್ವೇಷಿಸುತ್ತೀರಿ. ನೀವು ಬಡವರನ್ನು ತುಳಿದು ಅವರಿಂದ ಗೋಧಿಯನ್ನು ಬಿಟ್ಟಿ ತೆಗೆದುಕೊಂಡ ಕಾರಣ ಕೆತ್ತಿದ ಕಲ್ಲಿನಿಂದ ನೀವು ಕಟ್ಟಿಕೊಂಡ ಮನೆಗಳಲ್ಲಿ ವಾಸಿಸದೇ ಇರುವಿರಿ. ಮಾಡಿಕೊಂಡ ಒಳ್ಳೆಯ ತೋಟಗಳ ದ್ರಾಕ್ಷಾರಸವನ್ನು ಕುಡಿಯಿರಿ. ಶಿಷ್ಟ ಹಿಂಸಕರೇ, ಲಂಚಕೋರರೇ, ಚಾವಡಿಯಲ್ಲಿ ದರಿದ್ರರ ನ್ಯಾಯವನ್ನು ತಪ್ಪಿಸುವವರೇ. ನೋಡಿಲಿ, ನ್ಯಾಯವನ್ನು ತಪ್ಪಿಸುವವರೇ. ಇದರ ವಿಷಯದಲ್ಲಿ ಇಲ್ಲಿ ದೇವರು ಬಹಳ ಈ ನ್ಯಾಯವನ್ನು ತಪ್ಪಿಸುವವರು ಅಂತ ಅನೇಕ ನಿದರ್ಶನಗಳು ನಾವು ದೇವರ ವಾಕ್ಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಯಾಕೆಂದರೆ ನ್ಯಾಯ ತಪ್ಪಿಸುವವರಾಗಿದ್ದು. ಈಗ ಈ ನ್ಯಾಯಾಧಿಪತಿ ಕೂಡ ಬಹಳ ಒಬ್ಬ ಕೆಟ್ಟ ನ್ಯಾಯಾಧಿಪತಿಯಾಗಿದ್ದನು. ಅಂದರೆ ಆ ಇಸ್ರೇಲರ ಆ ಸಮಯದಲ್ಲಿ ಎಷ್ಟರ ಮಟ್ಟಿಗೆ ಅವರು ನ್ಯಾಯ ತಪ್ಪಿಸಿದರೆಂದರೆ, ಕೆಲವು ಸಾರಿ ಒಂದು ಊಟಕ್ಕೋಸ್ಕರ ಕೂಡ ನ್ಯಾಯವನ್ನು ತಪ್ಪಿಸಿದವರು ಅಂಥ ಒಂದು ಎಂಥ ನೀಚ ಮಟ್ಟಕ್ಕೆ ಹಿಡಿಯುವವರಾಗಿದ್ದರು. ಅಲ್ಲಿ ಅವನು ಕೆಟ್ಟವನು ಅಂತ ಪ್ರಸ್ತಾಪಿಸುವಾಗ ಆತನು ನಾಚಿಕೆಗೇಡಿತನ, ರೆಸ್ಪೆಕ್ಟ್ ಇಲ್ಲದೆ ಯಾವುದೇ ಒಂದು ಆ ಒಂದು
ಮಾನ ಮರ್ಯಾದೆ ಇಲ್ಲ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ನಾಚಿಕೆಗೇಡಿತನದ ಅಂಥ ಒಬ್ಬ ನ್ಯಾಯಾಧಿಪತಿ ಅವನಾಗಿದ್ದನು. ಈಗ ಈ ನಾಚಿಕೆಗೇಡಿತನ ಅಂದರೆ ಆ ಪದ ಅಲ್ಲಿ ಬಳಕೆ ಆಗಿದೆ. ಇಲ್ಲಿ ನೋಡಿ, ನಾವು ನಾಚಿಕೆ ಇಲ್ಲದೆ ಅಂತ ಹೇಳ್ತಾರೆ ನೋಡಿ. ನಾವು ಏನಾದರೂ ಕೆಲಸ ಮಾಡಿದರೆ ನಿನಗೆ ಆ ಕೆಲಸ ಮಾಡುವಾಗ ಕೂಡ ಸ್ವಲ್ಪ ಅದನ್ನು ನಾಚಿಕೆ ಆಗಲಿಲ್ಲ, ಏನೋ ತಪ್ಪು ಮಾಡಿದರೆ ನಾವು ಅದನ್ನು ಪ್ರಸ್ತಾಪಿಸೋದುಂಟು. ಅಂದರೆ ಅಷ್ಟು ಕೂಡ ನಾಚಿಕೆ ಇಲ್ಲವ, ಆ ಭಯ ಇಲ್ಲವ ನಿಮಗೆ ಆ ಒಂದು ಕೆಲಸ ಮಾಡುವಾಗ? ನಿಮಗೊಂದು ಸ್ವಲ್ಪ ಕೂಡ ನಾಚಿಕೆ ಇಲ್ಲ ಅಂತ ನಾವು ಪ್ರಸ್ತಾಪಿಸಿದೆ. ಅಂದರೆ ಅಷ್ಟು ಒಂದು ನಾಚಿಕೆ ಇಲ್ಲದ ರೀತಿಯಲ್ಲಿ ಒಂದು ಮಾನ ಮರ್ಯಾದೆ, ಒಂದು ಸ್ವಲ್ಪ ಕೂಡ ಒಂದು ದೇವರ ಭಯ ಮತ್ತು ಜನರ ಕೂಡ ಯಾವುದೇ ಒಂದು ನಾಚಿಕೆ ಇಲ್ಲದ ಅಥವಾ ಭಯ, ಒಂದು ಮರ್ಯಾದೆ ಇಲ್ಲದ ಕೆಲಸ, ಆ ರೀತಿಯಾಗಿ ಈ ನ್ಯಾಯಾಧಿಪತಿಯನ್ನು ಹೋಲಿಸಲಾಗಿದೆ. ಅಷ್ಟು ಕೆಟ್ಟದಾಗಿ. ಈಗ ಯಾಕೆ ಇದನ್ನು ಹೋಲಿಸಲಾಗಿದೆ? ಇದು ಯೇಸು ಕ್ರಿಸ್ತನಲ್ಲಿ ಬರುವ ಸಮಯದಲ್ಲಿ ಕೂಡ ಇಂಥ ನ್ಯಾಯಾಧಿಪತಿಗಳು ಅನೇಕ ಜನರು ಅವರ ಮಧ್ಯದಲ್ಲಿದ್ದರು. ಯಾಕೆಂದರೆ ಜನರಿಗೆ ಅವರಿಂದ ಯಾವ ನ್ಯಾಯದ ನಿರೀಕ್ಷೆ ಕೂಡ ಇರಲಿಲ್ಲ. ಆದರೆ ಈ ಹೆಂಗಸು ನೋಡಿ, ಅಂಥ ಒಂದು ನ್ಯಾಯಾಧಿಪತಿಯ ಬಳಿಗೆ ತನ್ನ ನ್ಯಾಯವನ್ನು ಆಗಿದ್ದಾಳೆ. ಇಲ್ಲಿ ನಾವು ನೋಡಬೇಕು, ಈಕೆ ವಿಧವೆ ಆಗಿದ್ದಳು. ನಾವು ಆ ಸಮಯದಲ್ಲಿ ಇಸ್ರೇಲರ ಪದ್ಧತಿ ನೋಡಿದರೆ, ಯಾರಿಗಾದರೂ ನ್ಯಾಯ ಬೇಕಾದರೆ ಹೆಂಗಸರು ನ್ಯಾಯಾಧೀಶರ ಹತ್ರ ಹೋಗ್ಲಿಕ್ಕಿರಲಿಲ್ಲ ಅಥವಾ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕಿರಲಿಲ್ಲ. ಅಲ್ಲಿ ಗಂಡಸರು ಮಾತ್ರ ಹೋಗ್ತಿದ್ದರು. ಹೆಂಗಸರ ಪರವಾಗಿ ಗಂಡಸರು ಹೋಗ್ತಿದ್ದರು ನ್ಯಾಯ ತಗೊಂಡು. ಈಗ ಹೆಂಗಸರಿಗೆ ಅನ್ಯಾಯ ಆಗಿರ್ಬೋದು, ಆದರೆ ಹೆಂಗಸರು ಹೋಗ್ಲಿಕ್ಕೆ ಇರಲಿಲ್ಲ. ಅದು ಇಸ್ರೇಲರ ಮಧ್ಯದಲ್ಲಿರುವ ಆ ಸಮಯದ ಪದ್ಧತಿ. ಅದಕ್ಕಾಗಿ ಹೆಂಗಸರು, ಈ ಹೆಂಗಸು ಏನು ಮಾಡ್ತದೆ, ನನಗೆ ನ್ಯಾಯ ಕೊಡಂತ ಬೊಬ್ಬೆ ಹೊಡೀತದೆ. ಅಂದರೆ ಅಲ್ಲಿ ಅವರು ಬೊಬ್ಬೆ ಹೊಡೆದು ನ್ಯಾಯ ಕೇಳುವಂಥ ಒಂದು ಪದ್ಧತಿ ಇತ್ತು. ಅಂದರೆ ಅವರಿಗೆ, ಹೆಂಗಸರಿಗೆ ಅಲ್ಲಿ ನ್ಯಾಯಾಲಯದಲ್ಲಿ ಹೋಗ್ಲಿಕ್ಕಿರಲಿ. ಆದ್ದರಿಂದ ಇಂಥ ಪರಿಸ್ಥಿತಿಯಲ್ಲಿ ಆಕೆ, ಆ ವಿಧವೆ, ಆಕೆ ಯಾರು ಕೂಡ ಆಕೆಗೆ ಇರಲಿಲ್ಲ. ಆದ್ದರಿಂದ ಅವರಿಗೆ ನ್ಯಾಯ ಕೊಡಲಿಕ್ಕೆ ಇಲ್ಲಿ ನಾವು ನೋಡೋಣ. ವಿಧವರ ವಿಷಯದಲ್ಲಿ ಸ್ವಲ್ಪ ನಾವು ಧರ್ಮೋಪದೇಶ ಕಾಂಡಕ್ಕೆ ಹೋಗಿ ನೋಡೋಣ. ಇದರ ವಿಷಯದಲ್ಲಿ ಅನೇಕ ಕಡೆ ಪ್ರಸ್ತಾಪಿಸಲಾಗಿದೆ. ವಿಧವರ ನ್ಯಾಯದ ವಿಷಯದಲ್ಲಿ 24ನೇ ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ ನೋಡೋಣ. 17 ಮತ್ತು 18ನೇ ವಾಕ್ಯ ನೋಡೋಣ. ನೀವು ಪುರುಷರ ಅಥವಾ ದಿಕ್ಕಿಲ್ಲದವರ ವ್ಯಾಜ್ಯವನ್ನು ವಿಚಾರಿಸುವಾಗ ನ್ಯಾಯವನ್ನು ಬಿಟ್ಟು ತೀರ್ಪು ಕೊಡಬಾರದು. ವಿಧವೆಯ ಉಡುವ ಬಟ್ಟೆಯನ್ನು ಒತ್ತಿಡಿಸಿಕೊಳ್ಳಬಾರದು. ನೀವು ಐಗುಪ್ತ ದೇಶದಲ್ಲಿ ದಾಸರಾಗಿದ್ದಾಗ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಬಿಡಿಸಿದನೆಂಬುದನ್ನು ನೆನಪು ಮಾಡಿಕೊಳ್ಳಿರಿ. ಅದಕ್ಕಾಗಿ ಇದನ್ನು ಆಜ್ಞಾಪಿಸಿದ. ನೋಡಿ, ಇಲ್ಲಿ ವಿಧವರಿಗೆ ನ್ಯಾಯ, ವಿಧವರ ನ್ಯಾಯದ ವಿಷಯದಲ್ಲಿ ಇಲ್ಲಿ ಬಹಳವಾಗಿ ಪ್ರಸ್ತಾಪಿಸಿದೆ. ನಾವು ಅನೇಕ ವಾಕ್ಯಗಳನ್ನು ನೋಡ್ತೇವೆ. ಯೆಶಾಯನ ಪ್ರವಾದನೆ ಕೂಡ ವಿಧವೆಯರ ನ್ಯಾಯ ಅದೇ. ಯಾಕೆಂದರೆ ನಾವು ಇಡೀ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ನೋಡಿದಾಗ ದೇವರು ವಿಧವೆಯರ ವಿಷಯದಲ್ಲಿ ಬಹಳ ಕನಿಕರವುಳ್ಳವನಾಗಿದ್ದಾನೆ. ಆದ್ದರಿಂದ ವಿಧವೆಯರ ನ್ಯಾಯವನ್ನು ತಪ್ಪಿಸಬೇಡ್ರಿ, ಈ ಎಲ್ಲ ವಾಕ್ಯಗಳನ್ನು ನಾವು ನೋಡ್ತೇವೆ. ಇಲ್ಲಿ ಕೂಡ ವಿಧವೆಯರಿಗೆ ಸಂಬಂಧಪಟ್ಟು. ಆದರೆ ಈ ನ್ಯಾಯಾಧಿಪತಿ ಅದನ್ನು ಕೂಡ ದೇವರ ವಾಕ್ಯವನ್ನು ಲೆಕ್ಕಿಸದೆ ದೇವರ ಭಯ ಇಲ್ಲದವನು ಆಗಿದ್ದನು. ನಾವು ಲೂಕನ ಸುವಾರ್ತೆಯಲ್ಲಿ ಕೂಡ ಅನೇಕ ಕಡೆ ಲೂಕನು ವಿಧವೆಯರ ವಿಷಯದಲ್ಲಿ ಪ್ರಸ್ತಾಪಿಸಿದ್ದಾನೆ. ಈಗ ಇಲ್ಲಿ ನಾವು ನೋಡಬೇಕಾದ ಒಂದು ಕ್ಯಾರೆಕ್ಟರ್ ಅಥವಾ ನೋಡಿದೆವು, ಒಬ್ಬನು ನ್ಯಾಯಾಧಿಪತಿ, ಆತನು ಅಷ್ಟು ಕೆಟ್ಟವನಾಗಿದ್ದನು. ಎರಡನೇದ್ದು, ಆಕೆ ವಿಧವೆ ಆಗಿದ್ದಳು. ಆಕೆ ನೋಡಿ ಅಷ್ಟು ಕೆಟ್ಟ ನ್ಯಾಯಾಧಿಪತಿ ಆಗಿದ್ದರೂ ಕೂಡ ಆತನು ನಿರಂತರವಾಗಿ ಆತನ ಬಳಿಗೆ ಬಂದು ತನ್ನ ನ್ಯಾಯಕ್ಕಾಗಿ ಆಕೆ ಬೊಬ್ಬೆ ಹೊಡೆಯುತ್ತಿತ್ತು. ಇದನ್ನು ಕೇಳಿದ ಆ ನ್ಯಾಯಾಧಿಪತಿಗೆ ಅದು ಯಾವ ರೀತಿಯಾಗಿ ಬರೆಯಲ್ಪಟ್ಟಿದೆ ಅಂದರೆ, ನಾವು ಈಗ ಭಾಷಾಂತರದಲ್ಲಿ ಅದನ್ನು ನೋಡಿದರೆ, ಬಾಕ್ಸಿಂಗ್ ಮಾಡುವಾಗ ನೋಡಿ ಕಣ್ಣಿಗೆ ಹೊಡೆದು ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ. ಆ ರೀತಿಯ ನೋವು, ಅಂದರೆ ಅಷ್ಟು ಒಂದು ಆ ವ್ಯಕ್ತಿಗೆ, ನ್ಯಾಯಾಧಿಪತಿಗೆ ನೋವುಂಟು ಆಗಾಗವರೆಗೆ ಆಕೆ ಬೊಬ್ಬೆ ಹೊಡೆದು ಇದು ಮಾಡ್ತಿದ್ಳು.
ಈಗ ನೋಡಿ, ನಾವು ಯಾರೋ ಒಬ್ಬ ನ್ಯಾಯಾಧೀಶ ನಮ್ಮಲ್ಲಿದೆ, ಅವನ ಮನೆಯಲ್ಲಿ ಮನೆ ಹತ್ರ ಬಂದು ಒಬ್ಬಳು ನೀನು ನ್ಯಾಯ ನಮಗೆ ಕೊಡಲಿಲ್ಲ, ನ್ಯಾಯ ಕೊಡಂತ ಬೊಬ್ಬಡಿದ ಅವನಿಗೆ ಎಷ್ಟು ನಾಚಿಕೆ ಆಗ್ತದೆ. ಅದೇ ರೀತಿಯಾಗಿ ಈಕೆ ಒಬ್ಬ ಆ ರೀತಿಯಾಗಿ ಆ ನ್ಯಾಯಾಧಿಪತಿಗೆ ನೋವುಂಟಾದದ್ದು ಪುನಃ ಬರ್ತಿದ್ದರು. ಒಂದು ದಿವಸ ಅಲ್ಲ ನೋಡಿ, ಬಾಕ್ಸಿಂಗಲ್ಲಿ ಒಂದು ಸಲ ಹೊಡೆಯುತ್ತಾರೆ, ಪುನಃ ಅಲ್ಲಿ ಬೆಟ್ಟಾಯ್ತಂತ ಅಲ್ಲೇ ಹೊಡೆಯುತ್ತಾರೆ, ಯಾಕೆಂದರೆ ಆ ವ್ಯಕ್ತಿ ಸೋಲ್ಬೇಕಂತ. ಅದೇ ರೀತಿಯಾಗಿ ಈ ವ್ಯಕ್ತಿಗೆ ಕೂಡ, ಈ ನ್ಯಾಯಾಧಿಪತಿಗೆ ದಿನ ಅಲ್ಲೇ ಏಟು ಬಿದ್ದ ಹಾಗೆ ಅಂಥ ಒಂದು ಅನುಭವವಾಯಿತು. ಅದು ಇಲ್ಲಿ ಭಾಷಾಂತರದಲ್ಲಿ ಆ ಮಟ್ಟಿಗೆ ಅಷ್ಟು ಒಂದು ಗಂಭೀರತೆಯ ನೋವು ಉಂಟಾದಾಗೆ ಆ ವ್ಯಕ್ತಿಗೆ ಉಂಟಾದದ್ದು ಅಂತ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಯಾಕೆಂದರೆ ಅಷ್ಟು ಕೆಟ್ಟವನಾಗಿದ್ದನು ಅವನು. ಇದನ್ನು ಇಲ್ಲಿ ನೋಡ್ತೇವೆ. ಈಗ ಇದನ್ನು ನಾವು ಸ್ವಲ್ಪ ಇಲ್ಲಿ ನೋಡಿದರೆ, ಇವತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಅಲ್ಲಿ ಆ ಸಮಯದಲ್ಲಿ ಹೆಣ್ಮಕ್ಕಳು ನ್ಯಾಯಾಲಯಕ್ಕೆ ಹೋಗ್ಲಿಕ್ಕಿರಲಿಲ್ಲ, ನ್ಯಾಯವನ್ನು ಕೇಳ್ತಿರಲಿಲ್ಲ. ಹೆಣ್ಮಕ್ಕಳು ಗಂಡು ಮಕ್ಕಳೇ ಹೋಗ್ತಿದ್ದು, ಇದನ್ನು ನಾವು ನೋಡಿದ್ದೇವೆ. ಮತ್ತು ಇಂಥ ಪರಿಸ್ಥಿತಿಯಲ್ಲಿ ಆಕೆ ಬಂದು ಬೊಬ್ಬೆ ಹೊಡೆಯುತ್ತಿದ್ಲು. ಈಗ ಇದರ ಉದ್ದೇಶ ಏನು? ಯೇಸು ಈ ಸಾಮ್ಯವನ್ನು ಹೇಳಿದ ಉದ್ದೇಶ ಏನು? ಮುಖ್ಯವಾಗಿ ಇದರ ಉದ್ದೇಶ ಏನಂದರೆ, ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಒಬ್ಬ ಕೆಟ್ಟ ನ್ಯಾಯಾಧಿಪತಿಯೇ ನಿರಂತರವಾಗಿ ತನ್ನಲ್ಲಿ ಮೊರೆ ಇಡುವ ಒಬ್ಬ ಹೆಂಗಸಿನ ಪ್ರಾರ್ಥನೆಯನ್ನೇ ಅಥವಾ ಆತನು ತೊಂದರೆ ಪಡಿಸ್ತಾಳೆ ಎಂಬ ಇದಕ್ಕೆ ಆಕೆಗೆ ನ್ಯಾಯ ಕೊಡಿಸಿದ ಅದನ್ನು ನಾವು ನೋಡ್ತೇವೆ. ಆದರೆ ನಾವು ಕೂಡ ನಮ್ಮ ಪ್ರಾರ್ಥನೆಯಲ್ಲಿ, ಆದರೆ ನಮ್ಮ ದೇವರು ಅಂಥ ದೇವರಲ್ಲ, ಕೆಟ್ಟ ನ್ಯಾಯಾಧಿಪತಿ ಅಲ್ಲ, ನ್ಯಾಯ ಕೊಡುವನು. ನೋಡಿ, ಅಲ್ಲಿ ಯೇಸು ಆ ಸಾಮ್ಯದಲ್ಲಿ ಅದನ್ನು ಪ್ರಸ್ತಾಪಿಸ್ತಾನೆ. ಪುನೊಂದು ಸಲ ನಾವು ಅಲ್ಲಿ ನೋಡೋಣ. ಲೂಕನ ಸುವಾರ್ತೆಗೆ 18ನೇ ಅಧ್ಯಾಯ ಆ ನ್ಯಾಯಾಧಿಪತಿ ಆಕೆಯು ಅವನ ಬಳಿಗೆ ಬಂದು ನ್ಯಾಯವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಬೇಡಿಕೊಳ್ಳುತ್ತಿದ್ದರು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರಿಗೆ ಲಕ್ಷ್ಯ ಕೊಡುವನು. ಆದರೆ ಈ ವಿಧವೆ ನನ್ನನ್ನು ಕಾಡುತ್ತಾ ಬಂದಿದ್ದರಿಂದ ಆಕೆಗೆ ನ್ಯಾಯವನ್ನು ವಿಚಾರಿಸಿ ಮಾಡುವೆನು. ಇಲ್ಲವಾದರೆ ಆಕೆಯು ಬಂದು ನನ್ನ ಕಡೆಗೆ ನನ್ನನ್ನು ಮಣಿಸಾಲು ಎಂಬ ತನ್ನೊಳಗೆ ಅಂದುಕೊಂಡನು. ನೋಡಿ, ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಆ ನ್ಯಾಯಾಧಿಪತಿ ಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ, ದೇವರಾದುಕೊಂಡವರು ನೋಡಿಲಿ. ಅಂದರೆ ಇದರ ಮುಖ್ಯ ಉದ್ದೇಶ ಏನು? ನಾವು ನಿರಂತರ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ ಎಂಬ ಪ್ರಶ್ನೆ. ಅಂದರೆ ನಾವು ನಿರಂತರವಾಗಿ ಪ್ರಾರ್ಥನೆಯಲ್ಲಿ ನಮ್ಮ ಪ್ರಾರ್ಥನೆ ಅದಕ್ಕೆ ಅನೇಕ ವಾಕ್ಯಗಳು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ನಿರಂತರವಾಗಿ ಪ್ರಾರ್ಥನೆ ಮಾಡೋದು, ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ನಿರಂತರವಾಗಿರಬೇಕು. ಅದಕ್ಕಾಗಿ ಅನೇಕ ಬಾರಿ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಾವು ನಿರಂತರ ಪ್ರಾರ್ಥನೆ ಮಾಡಿದಾಗ ದೇವರು ಮನಸ್ಸು ಬದಲಾಯಿಸ್ತಾರಂತ ಹೇಳಿ. ದೇವರು ಮನಸ್ಸು ಬದಲಾಯಿಸೋದಲ್ಲ, ದೇವರಿಗೆ ಏನು ಗೊತ್ತುಂಟು. ಆದರೆ ನಾವು ಯಾವಾಗ ನಿರಂತರ ಪ್ರಾರ್ಥನೆಯಲ್ಲಿ ಹೋಗ್ತೇವೋ ನಮಗೆ ನಾವು ಬೇಡುವ ವಿಷಯದಲ್ಲಿ ಸರಿಯಾದ ಚಿಂತನೆ ಬರ್ತದೆ. ನಾವು ಯಾವುದನ್ನು ಬೇಡ್ತೇವೋ ಅದರ ವಿಷಯದಲ್ಲಿ ನಮಗೆ ಸರಿಯಾದ ಚಿಂತನೆ ಬರ್ತದೆ. ಮತ್ತು ದೇವರು ನಮಗೆ ವಾಕ್ಯಗಳ ಮೂಲಕ ನಮಗೆ ಆ ವಿಷಯದಲ್ಲಿ ಸರಿಯಾದ ಜ್ಞಾನವನ್ನು ಉಂಟು ಮಾಡಿ ಆ ಪ್ರಾರ್ಥನೆಯಿಂದ ಉಂಟಾಗುವ ಫಲವನ್ನು ನಾವು ಸರಿಯಾದ ರೀತಿಯಲ್ಲಿ ಅನುಭವಿಸಲು ಅಥವಾ ಅದು ನಮ್ಮ ಜೀವಿತದಲ್ಲಿ ಸರಿಯಾಗಿ ಕಾರ್ಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ದೇವರು ನಿರಂತರ ಪ್ರಾರ್ಥನೆ ಮಾಡಿದಾಗ ದೇವರು ಬದಲಾಗ್ತಾರೆ ಎಂಬ ಪ್ರಶ್ನೆ ಅಲ್ಲ ಇಲ್ಲಿ. ದೇವರು ಯಾವಾಗಲೂ, ದೇವರಿಗೆಲ್ಲ ಗೊತ್ತುಂಟು. ಆದರೆ ನಮ್ಮ ಚಿಂತನೆಯಲ್ಲಿ ಬದಲಾವಣೆಗಳು ಉಂಟಾಗ್ತದೆ, ನಮಗೆ ಸರಿಯಾದ ಜ್ಞಾನ ಅಲ್ಲಿ ಉಂಟಾಗ್ತದೆ. ಅದನ್ನು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಇನ್ನೊಂದು ನೋಡಿ, ನಮ್ಮಲ್ಲಿ ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ? ಯಾಕೆಂದರೆ ನಮ್ಮ ಪ್ರಾರ್ಥನೆಯ ಆದ್ಯತೆಯಾಗಿ ಆಗಿದೆ. ಇವತ್ತು ನಮ್ಮಲ್ಲಿ ಪ್ರಾರ್ಥನೆ ಎಂಬುದು ಕೊನೆಯ ಆದ್ಯತೆ ಆಗಿದೆ. ನಮಗೆ ಯಾವುದೇ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆದಾಗ ಆ ಪ್ರಾರ್ಥನೆ ಎಂಬ ಆದ್ಯತೆ ನಮ್ಮಲ್ಲಿಲ್ಲ. ಇಲ್ಲದಿದ್ದರೆ ನಾವು ಮೊದಲು ಆದ್ಯತೆ ಇದ್ದಿದ್ದರೆ ನಾವು ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅದಕ್ಕಾಗಿ ನಮ್ಮಲ್ಲಿ
ನಮ್ಮಲ್ಲಿ ನಮ್ಮ ಪ್ರಾರ್ಥನೆಗೆ ದೇವರಿಂದ ಉತ್ತರ ಸಿಗ್ತಾ ಇಲ್ಲ. ಯಾಕೆ? ನಮ್ಮಲ್ಲಿ ಆದ್ಯತೆಯೇ ಇಲ್ಲ ಪ್ರಾರ್ಥನೆ ವಿಷಯದಲ್ಲಿ. ಮತ್ತು ನಮಗೆ ದೇವರ ಕೃಪೆ ಹಾಗೂ ಕರುಣೆಯ ವಿಷಯದಲ್ಲಿ ಸರಿಯಾದ ಜ್ಞಾನ ಇಲ್ಲ, ದೇವರ ಶಕ್ತಿಯ ವಿಷಯದಲ್ಲಿ ಜ್ಞಾನ ಇಲ್ಲ. ಅದಕ್ಕಾಗಿ ನಾವು ನೋಡಿ, ಆ ನಂಬಿಕೆ ಬರಬೇಕಾದರೆ ದೇವರು ಯಾವ ರೀತಿಯಾಗಿ ನಡೆದುಕೊಂಡು ಬಂದಿದ್ದಾರೆ, ಇಸ್ರಾಯೇಲನ್ನು ಯಾವ ರೀತಿಯ ಕಾಪಾಡಿಕೊಂಡು ಬಂದಿದ್ದಾರೆ, ದೇವರನ್ನು ಮೊರೆ ಇಟ್ಟಾಗ ಆತನು ಹೇಗೆ ಕಾರ್ಯ ಮಾಡಿದ್ದಾನೆ, ಈ ಎಲ್ಲ ಸಂಗತಿಗಳನ್ನು ನಾವು ವಾಕ್ಯದ ಮೂಲಕ ತಿಳ್ಕೊಂಡಾಗ ನಮಗೆ ನಂಬಿಕೆ ಗಟ್ಟಿಯಾಗ್ತದೆ ಅಂತ ನಾವು ನೋಡಿದ್ದೇವೆ. ಯಾಕೆಂದರೆ ನಮಗೆ ದೇವರು ಕಾರ್ಯ ಮಾಡೋ ವಿಷಯದಲ್ಲಿ ನಮಗೆ ಸರಿಯಾದ ಜ್ಞಾನ ಇಲ್ಲ. ಆದ್ದರಿಂದ ದೇವರು ಅದ್ಭುತ ದೇವರು, ನಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನಾಗಿದ್ದಾನೆ. ಆದರೆ ನಾವು ನಮ್ಮ ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡುವವರಾಗಬೇಕು. ನೋಡಿ, ಒಂದು ಉದಾಹರಣೆ, ಒಬ್ಬ ಸೇವಕನ ವಿಷಯದಲ್ಲಿ ನಾವು ನೋಡ್ತೇವೆ. ಜಾರ್ಜ್ ಮಿಲ್ಲರ್ ಅಂತ ಒಬ್ಬ ಸೇವಕನು, ಆತನು ಹೇಳ್ತಾನೆ, ತನ್ನ 75 ವರ್ಷದಲ್ಲಿ 30,000 ಸಮಯ, 30,000 ತನ್ನ ಪ್ರಾರ್ಥನೆಗೆ ಅದೇ ದಿವಸ ಉತ್ತರ ಬಂದಿದೆ. ಅಂದರೆ ನೋಡಿ, ಆತನು ದೇವರ ಹತ್ರ ಪ್ರಾರ್ಥನೆ ಮಾಡಿ ದೇವರು ಆತನಿಗೆ ಉತ್ತರ ಕೊಟ್ಟ ವಿಷಯವನ್ನು ಲೆಕ್ಕ ಇಟ್ಟುಕೊಂಡಿದ್ದಾನಂತೇಳಿ. ಎಂಥ ಇವತ್ತು ನೋಡಿ ನಮ್ಮ ಜೀವಿತದಲ್ಲಿ ನಮಗೆ ದೇವರು ಮಾಡಿದ್ದನ್ನು ನಾವು ಯಾವತ್ತೂ ನೆನಪಿಲ್ಲ. ಬೆಳಿಗ್ಗೆ ಮಾಡಿದ್ದು ಸಾಯಂಕಾಲ ನಮಗೆ ನೆನಪಿರೋದಿಲ್ಲ. ಅಂಥ ನಾವು ಎಂಥ ಉಪಕಾರ ಸ್ಮರಣೆ ಇಲ್ಲದ ಜಾತಿಯವರಾಗಿದ್ದೇವೆ ನೋಡಿ. ಅಂತ ನನಗೆ ಅದು ನೋಡುವಾಗ ಭಾಳ ವಿಚಿತ್ರ ಅನ್ನಿಸ್ತು. 30,000 ಸಮಯ ಆತನಿಗೆ ಆವತ್ತೇ ಪ್ರಾರ್ಥನೆಗೆ ಉತ್ತರ ಬಂದದ್ದಿದೆ ಅಂತ. ಮತ್ತೆ ನೋಡಿ, ಒಂದು ಪ್ರಾರ್ಥನೆಯನ್ನು ಆತನು 20,000 ಸಲ ಬೇಡಿದ್ದಾನೆ, 11.5 ವರ್ಷ ಅಂತೆ. ಆದರೂ ಉತ್ತರ ಸಿಗಲಿಲ್ಲ. ಆದರೂ ಅವನ ನಂಬಿಕೆ ಗಟ್ಟಿಯಾಗಿದೆ. ಅದನ್ನು ಕೊನೆಯ ದಿವಸಗಳಲ್ಲಾದರೂ ಆತನು ದೇವರು ನೆರವೇರಿಸ್ತಾನೆಂಬ ಮನೋಭಾವನೆ ಆ ಸೇವಕಲ್ಲಿದೆ. ನೋಡಿ, ಎಂತಹ ಒಂದು ಸೇವಕರು ನೋಡಿ. ಅದರಿಂದ ನಾವು ಬಹಳ ಅಗತ್ಯವಾಗಿ ನಮ್ಮ ಪ್ರಾರ್ಥನೆಯನ್ನು ನಿರಂತರವಾಗಿ ಇಡಬೇಕು. ದೇವರಿಗೆ ಗೊತ್ತುಂಟು ಯಾವ ಸಮಯದಲ್ಲಿ ನಮಗೆ ಏನನ್ನು ಒದಗಿಸಬೇಕು, ತಿಳಿತಲ್ಲ. ನೋಡಿ, ಒಬ್ಬ ವ್ಯಕ್ತಿಯಲ್ಲಿ, ಒಂದು ಮನುಷ್ಯನ ಜೀವಿತದಲ್ಲಿ ನೋಡಿ, ಒಂದು ಮಗು ಇರುವಾಗ ಆ ಮಗು ಪ್ರಾರ್ಥನೆ ಏನು ಕೇಳಿದರೆ ನಾವು ಕೊಡ್ತೇವೋ? ಇಲ್ಲ. ಮಗು ಬೆಳೆದು ಬಂದಾಗ ಅದೇ ವಿಷಯವನ್ನು ಕೇಳಿದಾಗ ನಾವು ಕೊಡ್ತೇವೆ. ಯಾಕೆ? ಆ ಮಗು ಆ ಬೆಳವಣಿಗೆಯಲ್ಲಿ ಆ ವಸ್ತುವನ್ನು ಹೇಗೆ ಉಪಯೋಗಿಸಲಿಕ್ಕೆ ಸರಿಯಾಗಿ ಜ್ಞಾನವನ್ನು ಹೊಂದಿರುತ್ತಾನೆ. ಅದೇ ರೀತಿಯಾಗಿ ದೇವರು ಕೂಡ ನಮ್ಮ ಜೀವಿತದಲ್ಲಿ ಎಲ್ಲ ಸಂಗತಿಗಳನ್ನು ನಾವು ಹೇಗೆ ಉಪಯೋಗಿಸುವುದು, ಯಾವ ಸಮಯದಲ್ಲಿ ಕೊಟ್ಟರೆ ನಮ್ಮ ಯಾವುದೇ ಆತ್ಮಕ್ಕೆ ನಷ್ಟ ಆಗದ ರೀತಿಯಲ್ಲಿ ನಾವು ಇರ್ತೇವೆ, ದೇವರಿಗೆ ಎಲ್ಲ ಗೊತ್ತುಂಟು. ಆದ್ದರಿಂದ ದೇವರ ಸಮಯಕ್ಕೆ ಅನುಗುಣವಾಗಿ ದೇವರು ಕಾರ್ಯ ಮಾಡ್ತಾರೆ. ಈಗ ಈ ನಿರಂತರ ಪ್ರಾರ್ಥನೆಯಿಂದ ನಮಗೇನಾಗ್ತದೆ? ಇದರಲ್ಲಿ ನಮಗೆ ದೇವರ ವಿಷಯವಾದ ಜ್ಞಾನ ಬರ್ತದೆ, ಅಥವಾ ನಾವು ಏನು ಬೇಡಿಕೊಳ್ತೇವೆ ನಿರಂತರವಾಗಿ, ಆಗ ನಮಗೆ ಅದಕ್ಕೆ ವಿಷಯವಾಗಿ ಸಮರ್ಪಕವಾದ ಜ್ಞಾನ ಬರ್ತದೆ. ಈಗ ನಿರಂತರ ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ಕೆಲವು ವಾಕ್ಯಗಳನ್ನು ನಾವು ನೋಡೋಣ. ಮೊದಲು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. 4ನೇ ಅಧ್ಯಾಯ 4:12 ವಾಕ್ಯ ನಾವು ನೋಡೋಣ. ಪೌಲನು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12. ಬಡವನಾಗಿರಲು ಬಲ್ಲೆನು, ಸಮೃದ್ಧಿ ಉಳ್ಳವನಾಗಿರಲು ಬಲ್ಲೆನು. ನಾನು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12 ವಾಕ್ಯ. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಫ್ರಾಮನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ. ನೋಡಿ, ನಿರಂತರ ವಿಜ್ಞಾಪನೆ ಮಾಡುತ್ತಾ ಇದ್ದಾನೆ. ಯಾರಿಗೂ? ದೇವಜನರಿಗೋಸ್ಕರ, ನಿಮಗೋಸ್ಕರ ಅಂತ ಹೇಳ್ತಾನೆ. ನೋಡಿ, ಇದನ್ನು ನಿರಂತರ ಪ್ರಾರ್ಥನೆ ಮಾಡೋ ವಿಷಯದಲ್ಲಿ ಇನ್ನೊಂದು ನಾವು ನೋಡೋಣ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಹೋಗೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯನ್ನು ನೋಡೋಣ. 5ನೇ ಅಧ್ಯಾಯ 16, 17, 18 3 ವಾಕ್ಯ ನಾವು ನೋಡೋಣ.
ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾದ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬರುವ ದೇವರ ಚಿತ್ತವಾಗಿದೆ. ದೇವರ ಚಿತ್ತ ಏನು? ಯಾವಾಗಲೂ ಪ್ರಾರ್ಥನೆ ಮಾಡಿರಿ. ಆದ್ದರಿಂದ ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ನಮ್ಮ ಪ್ರಾರ್ಥನೆ ನಿರಂತರವಾಗಿರಬೇಕು. ನಾವು ಯಾವತ್ತೂ, ಯಾಕೆಂದರೆ ಇಂಥ ಒಂದು ದೃಢತೆ ನಮ್ಮಲ್ಲಿ ಇಲ್ಲದಿದ್ದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅನೇಕ ಬಾರಿ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿಕ್ಕೆ ತಡ ಆಗಿರ್ಬೋದು. ನಾವು ಅಂಥ ಒಂದು ದೃಢತೆಯಿಂದ ಪ್ರಾರ್ಥನೆ ಮಾಡೋದಿಲ್ಲ ಆದರೆ ದೇವರು ನಮಗೆ ನಮ್ಮ ಪ್ರಾರ್ಥನೆಯನ್ನು ಕೇಳದೆ ಇರಲಿಕ್ಕೆ ಕಾರಣವಾಗಿರ್ಬೋದು. ಆದ್ದರಿಂದ ಇದು 6ನೇ ಸಂಗತಿಯಾಗಿ ನಾವು ನೋಡಿದ್ದೇವೆ, ನಿರಂತರವಾಗಿ ಪ್ರಾರ್ಥನೆ. ಮತ್ತು ಕೊನೆಯದಾಗಿ ಒಂದು ವಾಕ್ಯ ನಾವು ನೋಡೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಾಕ್ಯ ನಾವು ನೋಡೋಣ. ಕ್ರಿಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ನೋಡಿ, ಬೇಸರಗೊಳ್ಳದೆ ಪ್ರಾರ್ಥನೆಯಲ್ಲಿ ನಾವು ನಿರಂತರವಾಗಿ ಯಾವತ್ತೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ನೋಡಿ, ಅದಕ್ಕಾಗಿ ಯೇಸು ಈ ಸಾಮ್ಯ ರೂಪವಾಗಿ ಒಂದು ನಿರಂತರ, ಒಂದು ವೇಳೆ ಆ ಕೆಟ್ಟ ನ್ಯಾಯಾಧಿಪತಿ ಅಂತ ಯೋಚಿಸಿ ಆಕೆ ಆ ವ್ಯಕ್ತಿಯಿಂದ ನಮಗೆ ನ್ಯಾಯ ಸಿಗದಿಲ್ಲ ಅಂತ ಯೋಚಿಸಿ ಇದ್ದಿದ್ದರೆ ಆಕೆಗೆ ನ್ಯಾಯ ಸಿಗ್ತಿರಲಿಲ್ಲ. ಅಂಥ ಕೆಟ್ಟ ನ್ಯಾಯಾಧಿಪತಿಯನ್ನೇ ಆಕೆಯ ನಿರಂತರವಾದ ಒಂದು ಬೇಡಿಕೆಯಿಂದಾಗಿ ಆಕೆಗೆ ನ್ಯಾಯ ಸಿಗುವಂತಾಯಿತು. ಆದರೆ ನಮ್ಮ ದೇವರು ಒಳ್ಳೆಯ ನ್ಯಾಯಾಧಿಪತಿ, ನಮಗೆ ನೀತಿವಂತನ ಆತನು. ಪ್ರತಿಯೊಬ್ಬರ ನ್ಯಾಯವನ್ನು ನೋಡಿ, ಅಲ್ಲಿ ಯೇಸು ಕೊನೆಯದಾಗಿ ಹೇಳ್ತಾನೆ, ಆತನ ಭಕ್ತರ ನ್ಯಾಯವನ್ನು ತೀರಿಸದೇ ಇರುವನು ಅಂತ ಹೇಳಿ. ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾರೆ. ಆದ್ದರಿಂದ ನಮ್ಮ ಪ್ರಾರ್ಥನೆಗಳು ನಿರಂತರವಾಗಿರಲಿ. ಅದು ಕೊನೆ ಮುಟ್ಟುವ ತನಕ, ಅಂದರೆ ಆ ಪ್ರಾರ್ಥನೆ ನೆರವೇರುವ ತನಕ, ಆ ಪ್ರಾರ್ಥನೆಗೆ ದೇವರಿಂದ ಉತ್ತರ ಬರುವ ತನಕ ನಮ್ಮ ಪ್ರಾರ್ಥನೆಗಳಾಗಬೇಕು. ನಾವು ಪ್ರತಿಯೊಬ್ಬ ದೇವಜನರು ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆ ಒಂದು ನಿರಂತರ ಅಂಶ ಆಗಲಿ. ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸಿ ಬಲಪಡಿಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳು ಸ್ತುತಿ ಸ್ತೋತ್ರ ಸಲ್ಲಿಕೆ ಆಗಲಿ. ಆಮೆನ್.